ನಾನು ನಿಮ್ಮ ಭೀಮಣ್ಣ ಇವ್ರು ಸರ್, ವಿಜ್ಞಾನ ಶಿಕ್ಷಕರು. ಇವತ್ತರ 2025-25ನೇ ಸಾಲಿನ SSLC ಫಲಿತಾಂಶ ಸುಧಾರಣೆಗೆ ಒಂದಿಷ್ಟು ಪ್ಲ್ಯಾನ್ ಯೋಜನೆಗಳ ಬಗ್ಗೆ ನಿಮ್ಮ ಜೊತೆ ಚರ್ಚೆ ಮಾಡ್ತಾಯಿದ್ದೀನಿ. ಸೊ ವಿಷಯ ವಿಜ್ಞಾನ, ಆ ವಿಷಯದ ಸಂಕೇತ 83 ನೋಡ್ರಿ. ಫಸ್ಟ್ ವಿಜ್ಞಾನದ ನೀಲನಕ್ಷೆ ಬಗ್ಗೆ ತಿಳ್ಕೊಳ್ಳೋಣ, ಹೇಗಿದೆ ಅಂತಕ್ಕಂಥ ಬ್ಲೂ ಪ್ರಿಂಟ್. ಸೊ ಫಸ್ಟ್ ವಿಜ್ಞಾನ 80 ಅಂಕಗಳ ಪ್ರಶ್ನೆ. ಅದರೊಳಗಡೆ 1 ಅಂಕದ್ದು, 2 ಅಂಕದ್ದು, ದೆನ್ 3 ಅಂಕದ್ದು ಪ್ರಶ್ನೆಗಳು. ಒಟ್ಟು 59 ಅಂಕಗಳು ಇರ್ತವೆ. ಪ್ರತಿಶತ 70%. 1, 2, 3 ಅಂಕದ ಮಾರ್ಕ್ಸ್ಗಳು ಇರ್ತವೆ. ಅಂದರೆ 59 ಅಂಕಗಳು. ಒಟ್ಟು ಪ್ರಶ್ನೆ ಪತ್ರಿಕೆ ಇರೋದು 80. ನೆಕ್ಸ್ಟ್ 1, 2, 3 ಅಂಕದ ಪ್ರಶ್ನೆ 59 ಇರ್ತವೆ. 70% ಅಂತ ಗೊತ್ತಾಯಿತು 80 ಅಂಕಿಗೆ. ಅತಿ ಹೆಚ್ಚು ಯಾವ ಪಾಠದಿಂದ ಅಂಕಗಳನ್ನ ಕೇಳ್ತಾರೆ ಅಂತಕ್ಕಂಥದ್ದು ಚರ್ಚೆ ಮಾಡೋಣ. ಇಲ್ಲಿ ನೋಡ್ರಿ, 8 ಅಂಕಗಳು ಬರ್ತಕ್ಕಂಥ ಪಾಠಗಳು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು, ಜೀವಕ್ರಿಯೆಗಳು, ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ ಅಂತಕ್ಕಂಥ ಅಧ್ಯಾಯದಿಂದ, ವಿದ್ಯುತ್ ಶಕ್ತಿ. ಅಂದರೆ 8 ಅಂಕಗಳು ಈ ಅಧ್ಯಾಯದಿಂದ ಕಂಪಲ್ಸರಿ ಬರಲೇಬೇಕು. ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು, ಕಾರ್ಬನ್ ಆ್ಯಂಡ್ ಇಟ್ಸ್ ಕಂಪೌಂಡ್ಸ್, ದೆನ್ ಬಯೋಲಾಜಿಕಲ್ ಪ್ರೋಸೆಸ್, ದೆನ್ ಲೈಟ್, ರಿಫ್ಲೆಕ್ಷನ್ಸ್ ಅದರ ಬಗ್ಗೆ. ನೆಕ್ಸ್ಟ್ ಎಲೆಕ್ಟ್ರಿಸಿಟಿ, ವಿದ್ಯುತ್ ಶಕ್ತಿ ಬಗ್ಗೆ. ಇಲ್ಲಿ ಬ್ಲೂ ಪ್ರಿಂಟ್ ಅವಾಗ ಹೇಳಿದ್ವಲ್ಲ 8 ಮಾರ್ಕ್ಸ್ ಯಾವ ಥರ ಅಂತೇಳಿ. ಇಲ್ಲಿ ನೋಡ್ರಿ, ಫಸ್ಟ್ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ದೇರ್ ಈಕ್ವೇಷನ್, ರಾಸಾಯನಿಕ ಕ್ರಿಯೆಗಳು ಮತ್ತು ಅದರ ರಾಸಾಯನಿಕ ಕ್ರಿಯೆಗಳು. ಅಲ್ಲಿ 1 ಮಾರ್ಕ್ಸಿಂದ 1 ಇರ್ತದೆ, 3 ಮಾರ್ಕ್ಸಿಂದ 1. ಟೋಟಲ್ ಇಲ್ಲಿ 2 ಕ್ವಶನ್ 4 ಮಾರ್ಕ್ಸ್ ಇರ್ತದೆ. ಇನ್ನು ಆ್ಯಸಿಡ್ಸ್, ಬೇಸ್, ಸಾಲ್ಟ್, ಆಮ್ಲಗಳು, ಪ್ರತ್ಯಾಮ್ಲಗಳು, ಲವಣಗಳು, ಇಲ್ಲಿ 1 ಮಾರ್ಕ್ಸಿಂದ 1 ಇರ್ತದೆ. ನೆಕ್ಸ್ಟ್ 2 ಮಾರ್ಕ್ಸಿಂದ 1 ಇರ್ತದೆ, 3 ಮಾರ್ಕ್ಸಿಂದ. ಟೋಟಲ್ 3 ಕ್ವಶನ್ಗಳು ಇರ್ತವೆ, 6 ಮಾರ್ಕ್ಸ್. ನೆಕ್ಸ್ಟ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್, ಅಂದರೆ ಲೋಹಗಳು, ಅಲೋಹಗಳು, 1 ಮಾರ್ಕ್ಸಿಂದ 2 ಇರ್ತವೆ ಇಲ್ಲಿ. ನೆಕ್ಸ್ಟ್ 2 ಮಾರ್ಕ್ಸಿಂದ 1 ಇರ್ತದೆ, 3 ಮಾರ್ಕ್ಸಿಂದ 1 ಇರ್ತದೆ. ಟೋಟಲ್ 3 ಪ್ರಶ್ನೆಗಳು ಇಲ್ಲಿ, 4 ಪ್ರಶ್ನೆಗಳು, 7 ಮಾರ್ಕ್ಸ್. ಅದೇ ರೀತಿ ಇದು ಬ್ಲೂ ಪ್ರಿಂಟ್ ನೀವೆಲ್ಲ ನಿಮ್ಮ ಪಠ್ಯಪುಸ್ತಕದಲ್ಲಿ ನೋಡಿರ್ತೀರ ಆತ್ಮೀಯ SSLC ವಿದ್ಯಾರ್ಥಿಗಳೇ. ಈಗ ಮುಂದೆ ಹೋಗೋಣ ಅಂತ ಅದ್ರ ಬಗ್ಗೆ. ಇಲ್ಲ ನೋಡ್ರಿ, ವಿಜ್ಞಾನ 3 ವಿಭಾಗಗಳಾಗಿ ನಾವು ಹಂಚಿಕೆ ಮಾಡ್ತೀವಿ. ಭಾಗ ಎ ಇದು ಭೌತಶಾಸ್ತ್ರ, 27 ಅಂಕಗಳು SSLC ಪೇಪರ್ಗೆ ಇರ್ತದೆ. ನೆಕ್ಸ್ಟ್ ಭಾಗ ಬಿ ರಸಾಯನಶಾಸ್ತ್ರ, ಇದರಾಗ 25 ಅಂಕದ ಪ್ರಶ್ನೆಗಳನ್ನ ಕೇಳ್ತಾರೆ. ಭಾಗ ಸಿ ಜೀವಶಾಸ್ತ್ರ, ಇದರೊಳಗೆ 28 ಅಂಕಗಳನ್ನ ಕೇಳ್ತಾರೆ. ಅಂದರೆ ಟೋಟಲಿ ಇಲ್ಲಿ ವಿಜ್ಞಾನವನ್ನು 3 ಭಾಗ ಆಗಿ ಹಂಚಿಕೆ ಆಗಿರ್ತದೆ. ಒಂದು ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ. ನಿಮ್ಮ ಪ್ರಶ್ನೆ ಪತ್ರಿಕೆಯೂ ಇದೇ ಥರ ಇರ್ತದೆ. ಭಾಗ ಎ, ಭಾಗ ಬಿ, ಭಾಗ ಸಿ. ಭಾಗ ಎ ಭೌತಶಾಸ್ತ್ರ ಆಗಿರ್ತದೆ, ಅದರಾಗ 27 ಅಂಕಗಳ ಪ್ರಶ್ನೆ ಕೇಳಿರ್ತಾರೆ. ಭಾಗ ಬಿ ರಸಾಯನಶಾಸ್ತ್ರ ಆಗಿರ್ತದೆ, 25 ಅಂಕಗಳ ಪ್ರಶ್ನೆ ಕೇಳಿರ್ತಾರೆ. ಭಾಗ ಸಿ ಜೀವಶಾಸ್ತ್ರ, 28 ಅಂಕಗಳ ಪ್ರಶ್ನೆಯನ್ನು ಕೇಳ್ತಾರೆ. ಈ ರೀತಿ ಪ್ರಶ್ನೆಗಳು 27, 25, 28, ಟೋಟಲ್ 80 ಅಂಕಗಳು. ಇನ್ನು ಹಂಚಿಕೆ ಹೆಂಗೆ ಕೇಳ್ತಾರೆ ಪ್ರಶ್ನೆಗಳು ಅವಾಗ ಹೇಳಿದ್ವಲ್ಲ ನಿಮಗೆ. ಅಲ್ಲಿ MCQ ಕ್ವಶನ್ ಇರ್ತದೆ, 1 ಮಾರ್ಕ್ಸಿನ MCQ ಕ್ವಶನ್ ಇರ್ತದೆ. ಅವು ಪ್ರಶ್ನೆ 8 ಇರ್ತವೆ, 1 ಮಾರ್ಕ್ಸಿನ ಇರ್ತವೆ, ಟೋಟಲ್ 8 ಅಂಕಗಳು. ಅದೇ ರೀತಿ 1 ಮಾರ್ಕ್ಸಿನ ಪ್ರಶ್ನೆ 8 ಇರ್ತವೆ, ಟೋಟಲ್ 8 ಅಂಕಗಳು. 2 ಮಾರ್ಕ್ಸಿನ 8 ಇರ್ತವೆ, ಟೋಟಲ್ 16 ಅಂಕಗಳು. 3 ಮಾರ್ಕ್ಸಿನ 9 ಇರ್ತವೆ, 3 9 27 ಅಂಕಗಳು. ಅದೇ ರೀತಿ 4 ಮಾರ್ಕ್ಸಿಂದ 4 ಇರ್ತವೆ, 4 4 16 ಮಾರ್ಕ್ಸ್ಗಳು. 5 ಮಾರ್ಕ್ಸಿನ 1 ಇರ್ತದೆ, 5 1 5, ಟೋಟಲ್ 80 ಅಂಕಗಳ ಪ್ರಶ್ನೆ ಪತ್ರಿಕೆ ಇರ್ತದೆ ನಮ್ಮದು. ಇಲ್ಲಿ ನೋಡ್ರಿ, ಇಲ್ಲಿ ನಾನು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಅಧ್ಯಯನಕ್ಕಾಗಿ 3 ಭಾಗಗಳನ್ನು ತೊಗೊಂಡಿದ್ದೀವಿ. ಭಾಗ 1, ಭಾಗ 2, ಭಾಗ 3 ಅಂತೇಳಿ. ಭಾಗ 1 ಕಂಪಲ್ಸರಿ ಕಡ್ಡಾಯ ಚಿತ್ರಗಳು ಅಂತ ಬರ್ತದೆ. ಅದು ಜೀವಶಾಸ್ತ್ರದಲ್ಲಿ ಬರ್ತಕ್ಕಂಥ ಮೊದಲು ಕಡ್ಡಾಯ ಚಿತ್ರಗಳ ಬಗ್ಗೆ ನಿಮ್ಗೆ ಹೇಳ್ತೀನಿ. ಮಾನವನ ಮೆದುಳು ಭಾಳ ಇಂಪಾರ್ಟೆಂಟ್ ಇದು, ಹ್ಯೂಮನ್ ಬ್ರೈನ್ಸ್. ಆಮೇಲೆ ಮಾನವನ ಹೃದಯ, ಹೌದಾ. ನೆಕ್ಸ್ಟ್ ತೆರೆದ ಮತ್ತು ಮುಚ್ಚಿದ ಪತ್ರರಂಧ್ರ ಅಂತೇಳಿ. ಶಲಾಕದ ಮೇಲೆ ಪರಾಗದ ಮೊಳೆಯುವಿಕೆ, ನೆಫ್ರಾನ್ ರಚನೆ, ಇವು ಪರೀಕ್ಷೆಗೆ ಬರ್ತಕ್ಕಂಥ ಜೀವಶಾಸ್ತ್ರದಲ್ಲಿ ಬರ್ತಕ್ಕಂಥ ಕಡ್ಡಾಯ ಚಿತ್ರಗಳು. ವಿದ್ಯಾರ್ಥಿಗಳು ಇದನ್ನು ನೀವು ಕಂಪಲ್ಸರಿ ಪ್ರಾಕ್ಟೀಸನ್ನು ಮಾಡಲೇಬೇಕಾಗ್ತದೆ.
ಇನ್ನು ನೆಕ್ಸ್ಟ್ ಭೌತಶಾಸ್ತ್ರದಲ್ಲಿ ಏನು ಬರ್ತದೆ ಅಂತಕ್ಕಂಥದ್ದು. ಭೌತಶಾಸ್ತ್ರದಲ್ಲಿ ನಿಮ್ನ ದರ್ಪಣದಲ್ಲಿ ಪ್ರತಿಬಿಂಬ ಉಂಟಾಗುವಿಕೆ ಅಂದ್ರೆ ವಸ್ತುವನ್ನು ಸೀನಲ್ಲಿ ಇಟ್ಟಾಗ ಯಾವ ಥರ ಆಗ್ತದೆ. ನೆಕ್ಸ್ಟ್ ಪಿನ ದರ್ಪಣದಲ್ಲಿ ಪ್ರತಿಬಿಂಬ ಉಂಟಾಗುವಿಕೆ ವಸ್ತುವನ್ನು 2Fನಲ್ಲಿ ಇಟ್ಟಾಗ ಏನಾಗ್ತದೆ. ನೆಕ್ಸ್ಟ್ ರೋಹಿತದ ಪುನರ್ ಸಂಯೋಜನೆ, ರೇ ಲೈಟನ್ನು ಹೆಂಗೆ ಪುನರ್ ಸಂಯೋಜನೆ ಮಾಡಬೇಕಂಥದ್ದು ಇಲ್ಲಿ ಇವು ಭೌತಶಾಸ್ತ್ರದಾಗ ಇವು 3 ಕಂಪಲ್ಸರಿ ಬರ್ತವೆ. ನಿಮ್ನ ದರ್ಪಣದಲ್ಲಿ ಪ್ರತಿಬಿಂಬ ಉಂಟಾಗುವಿಕೆ, ಪಿನ ದರ್ಪಣದಲ್ಲಿ ಪ್ರತಿಬಿಂಬ ಉಂಟಾಗೋದು ಹೆಂಗೆ, ರೋಹಿತ ಪುನರ್ ಸಂಯೋಜನೆ ಹೆಂಗಂತ. ನೆಕ್ಸ್ಟ್ ರಸಾಯನಶಾಸ್ತ್ರದಲ್ಲೂ ಚಿತ್ರಗಳು ಬರ್ತಾವ. ಸಾರೀಕೃತ ಸಲ್ಫ್ಯೂರಿಕ್ ಆಮ್ಲ ಮತ್ತು ಸತುವಿನ ಚೂರುಗಳ ವರ್ತನೆ ಹೆಂಗಾಗ್ತದಂತ ಒಂದು ಚಿತ್ರ ಇದೆ, ಅದನ್ನು ಕೇಳ್ತಾರೆ. ನೆಕ್ಸ್ಟ್ ನೀರಿನ ವಿದ್ಯುತ್ ವಿಭಜನೆ ಕುರಿತು ಪ್ರಶ್ನೆಯನ್ನು ಕೇಳ್ತಾರೆ ರಸಾಯನಶಾಸ್ತ್ರದಲ್ಲಿ. ರೈಟ್. ಈಗ ಅಭ್ಯಾಸ ಪ್ಲ್ಯಾನ್ 40+ ತಗೋಬೇಕಾದ್ರೆ ಯಾವ ರೀತಿ ಸ್ಟಡಿ ಮಾಡಬೇಕು ಅಂತಕ್ಕಂಥದ್ದು ಇಲ್ಲಿ ನೋಡಿರಿ. ಪ್ರಾಕ್ಟೀಸ್ ಪ್ಲ್ಯಾನ್ ಫಾರ್ 40 ಮಾರ್ಕ್ಸ್. ಫಸ್ಟ್ ಭಾಗ 1ರಾಗ ಈ ಕಡ್ಡಾಯ ಚಿತ್ರಗಳದಾವಲ್ಲ, ಅಂದಾಜು 8ರಿಂದ 10 ಅಂಕಗಳು ಕಂಪಲ್ಸರಿ ಬರ್ತವೆ. ಭಾಗ 1 3 ಬರ್ತವೆ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ಮತ್ತು ಭೌತಶಾಸ್ತ್ರ. ಇಲ್ಲಿವರೆಗೂ ಚಿತ್ರಗಳು ಏನೇನು ಹೇಳಿದೀವಲ್ಲ, ಮಾನವನ ಮೆದುಳು, ಹೌದಾ, ನೆಪ್ರಾನ್ ಬಗ್ಗೆ, ಆಮೇಲೆ ನಿಮ್ನ ಪ್ರತಿಬಿಂಬ ಉಂಟಾಗೋದು ಈಗ, ಪಿನ ಪ್ರತಿಬಿಂಬ ಉಂಟಾಗೋದು ಹಿಂಗ, ಆಮೇಲೆ ಸಾರೀಕೃತ ಸಲ್ಫ್ಯೂರಿಕ್ ಆಮ್ಲ ಮತ್ತು ಜಿಂಕನ ಸತುವಿನ ವರ್ತನೆ ಹಿಂಗಾಗ್ತದೆ ಇಂಥವಲ್ಲ ಹಲವು ಚಿತ್ರಗಳು ಹೇಳಿದ್ವಿಲ್ಲ ಭಾಗ 1ರಲ್ಲಿ. ಅವೆಲ್ಲನೂ ಕಂಪಲ್ಸರಿ 8-10 ಮಾರ್ಕ್ಸಿಗೆ ಕೇಳ್ತಾರೆ, 8-10 ಅಂಕಗಳಿಗೆ. ಅಂದರೆ 10 ಚಿತ್ರಗಳು ಏನದಾವ ಇವು ಕಡ್ಡಾಯವಾಗಿ ಬಿಡಿಸು ಭಾಗಗಳನ್ನು ಗುರುಸೋದು ನೀವು ಪ್ರಾಕ್ಟೀಸ್ ಮಾಡಿಟ್ಕೊಂಡಿರ್ಬೇಕು ವಿದ್ಯಾರ್ಥಿಗಳೇ. ನೋಡ್ರಿ, ಮಾನವನ ಮೆದುಳು ಅಂತ ಹೇಳಿದಿವಲ್ಲ, ಈ ಮೆದುಳಿನ ಚಿತ್ರ ಹಾಕಿ ಮಿನಿಮಮ್ 4 ಭಾಗಗಳನ್ನು ನಾವು ಗುರುತಿಸಬೇಕು. ಅದು ಮಹಾಮಸ್ತಿಷ್ಕ ಇರ್ಬೋದು, ಮಧ್ಯ ಮೆದುಳು, ಮುಮ್ಮೆದುಳು, ನೆಕ್ಸ್ಟ್ ಹಿಮ್ಮೆದುಳು, ಮುಮ್ಮೆದುಳು, ಇನ್ನೊಂದು ಮಧ್ಯ ಮೆದುಳು. ಈ 3 ಮೇನ್ ಭಾಗಗಳನ್ನು ಗುರುತಿಸಿಕೊಟ್ಟವು. ಮೇನ್ ಇದು ಯಾವುದು, ಮುಮ್ಮೆದುಳು, ಹಿಮ್ಮೆದುಳು, ಮಧ್ಯ ಮೆದುಳು. ಇವಾದಮೇಲೆ ನೆಕ್ಸ್ಟ್ ಇದು ತಲೆ ಬುರುಡೆ ಈ ಭಾಗ. ನೆಕ್ಸ್ಟ್ ಇದಕ್ಕೆ ಹೈಪೋಥಾಲಮಸ್, ಪಿಟ್ಯೂಟರಿ ಗ್ರಂಥಿ, ಇದಕ್ಕೆ ಪ್ಲ್ಯಾನ್ ಅಂತ ಕರೀತಾರೆ, ಇದಕ್ಕೆ ಮೆಡುಲ್ಲಾ, ಇದು ಅನುಮಸ್ತಿಷ್ಕ. ನಿಮಗೆ ಇನ್ನೊಂದು ಸರ್ತಿ ನಾನು ಚಿತ್ರಗಳು ಬಿಡಿಸೋದು ಹೇಗಂತ ಕೆಲವೊಂದು ವಿಡಿಯೋಗಳದಾವ, ನಾನು ನೆಕ್ಸ್ಟ್ ತರಗತಿಯಲ್ಲಿ ನಿಮ್ಗೆ ಹಾಕ್ತೀನಿ. ಅದನ್ನು ಈ ಸುಲಭವಾಗಿ ಹೆಂಗೆ ನಾವು ಚಿತ್ರಗಳನ್ನ ಮೆದುಳಿನ ಚಿತ್ರ ಬಿಡಿಸ್ಬೋದು, ಹೃದಯ ಚಿತ್ರ ಬಿಡಿಸ್ಬೋದು ಅಂತ ವಿಡಿಯೋಗಳದಾವ ನನ್ನ ಹತ್ರ. ಆ ವಿಡಿಯೋಗಳನ್ನ ನಾನು ನೆಕ್ಸ್ಟ್ ಕ್ಲಾಸ್ನಲ್ಲಿ ನಿಮ್ಗೆ ಶೇರ್ ಮಾಡಿರ್ತೀನಿ. ಇಷ್ಟು ಮೇನ್ ನೆನ್ಪಿಟ್ಕೋಬೇಕು ನೀವು. ಯಾವ್ಯಾವು, ಮುಮ್ಮೆದುಳು, ಹಿಮ್ಮೆದುಳು, ಮಧ್ಯ ಮೆದುಳು. ಇಲ್ಲಿ ನೋಡ್ರಿ, ಮೇಲ್ಗಡೆ ಭಾಗ ಇಳಿಸ್ತಿರಲ್ಲಿ ಈ ಭಾಗಕ್ಕೆ ನಾವು ಮುಮ್ಮೆದುಳು ಅಂತೀವಿ, ಅಂದರೆ ಮುಂದಿನ ಮೆದುಳು. ಹಿಮ್ಮೆದುಳುದು ಹಿಂದಿನ ಮೆದುಳು ಇಲ್ಲಿರೋದು. ಈ ಕಡೆ ಇರ್ತದಲ್ಲ ಇದು ಸೆಂಟ್ರದಾಗ, ಇದು ಮಧ್ಯ ಮೆದುಳು ಅಂತೇಳಿ. ಆಮೇಲೆ ಇವು ಮೇನ್ ಗುರುತಿಸ್ಬೇಕು ನಾವು ಭಾಗಗಳು ಗುರುತಿಸುವಲ್ಲಿ. ಮಧ್ಯ ಮೆದುಳು, ಮುಮ್ಮೆದುಳು, ಹಿಮ್ಮೆದುಳು. ಅವು ಆದಮೇಲೆ ಇವೆಲ್ಲ ಬರ್ತವೆ, ಪಿಟ್ಯೂಟರಿ ಗ್ರಂಥಿ, ಮೆದುಳು, ಅನುಮಸ್ತಿಷ್ಕ, ಪ್ಲ್ಯಾನ, ಮಡುಲ, ಮಾಮಸ್ತಿಷ್ಕ. ಇಲ್ಲಿ ಮಾಮಸ್ತಿಷ್ಕ ಮೇಲ್ಗಡೆ, ಇಲ್ಲಿ ಅನುಮಸ್ತಿಷ್ಕ, ಮಾಮಸ್ತಿಷ್ಕ, ಅನುಮಸ್ತಿಷ್ಕ ಅಂಥೇಳಿ. ರೈಟ್. ಇದು ಭಾಳ ಇಂಪಾರ್ಟೆಂಟ್. ಮಾನವನ ಮೆದುಳಿನ ಚಿತ್ರ ಇಳಿಸ್ರಿ ಅಂತೇಳಿ ಕೇಳ್ತಾರೆ. ಚಿತ್ರವನ್ನು, ಅಂದವಾದ ಚಿತ್ರ ಬರೆದು ಅದರ ಭಾಗಗಳನ್ನು ಗುರುತಿಸಿ. ಚಿತ್ರ ಬರೆದು ಕಂಪಲ್ಸರಿ 4 ಭಾಗ ಆದರೂ ಗುರುತಿಸ್ಬೇಕು ನಾವು. ಮೇನ್ ಗುರುತಿಸ್ತಕ್ಕಂಥವು ಅಂತಂದರೆ ಹೇಳಿನಲ್ಲ, ಮುಮ್ಮೆದುಳು, ಹಿಮ್ಮೆದುಳು, ಮಧ್ಯ ಮೆದುಳು, ಮಾಮಸ್ತಿಷ್ಕ, ಅನುಮಸ್ತಿಷ್ಕ. ಇಷ್ಟು ಗುರುಸಿದ್ರೆ ಮುಗೀತು, ಜಾಸ್ತಿ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಪಿಟ್ಯೂಟರಿ ಗ್ರಂಥಿ ಒಂದು ಹೇಳಬೇಕು, ಹೈಪೋಥಾಲಮಸ್ ಅವೆಲ್ಲ ಗ್ರಂಥಿಗಳು ಬರ್ತಾವೆ. ಮೇನ್ ಇಷ್ಟು ನೆನ್ಪಿಟ್ಕೊಂಡು ನೀವು, ಗ್ರಂಥಿಗಳು ಬರಲಿ ಅಂದ್ರೂ ನಡೀತದೆ, ಹಂಗೇನಿಲ್ಲ. ಮೇನ್ ಮಧ್ಯ ಮೆದುಳು, ಮುಮ್ಮೆದುಳು, ಹಿಮ್ಮೆದುಳು, ಮಸ್ತಿಷ್ಕ, ಅನುಮಸ್ತಿಷ್ಕ. ಹೆಚ್ಚುವರಿಯಾಗಿ ಇವು ನೆನ್ಪಿಟ್ಬೇಕು ಅಷ್ಟೇ. ಹೈಪೋಥಾಲಮಸ್ಸು, ರೈಟಾ, ಇಲ್ಲಿ ಹೈಪೋಥಾಲಮಸ್ ಬರ್ತದೆ, ಇಲ್ಲಿ ಪಿಟ್ಯೂಟರಿ ಗ್ರಂಥಿ ಬರ್ತದೆ, ಇಲ್ಲಿ ಪ್ಲ್ಯಾನ್ ಬರ್ತದೆ, ಇಲ್ಲಿ ಮೆದುಳು ಬರ್ತದೆ, ರೈಟಾ. ಈ ರೀತಿ ಚೆನ್ನಾಗಿ ಬರೆದು ಪ್ರಾಕ್ಟೀಸ್ ಮಾಡಿರಿ. 1-2-3 ಸರ್ತಿ ಬರ್ತದೆ. ಅಂತಾಪರಿ ಏನು ಮನುಷ್ಯ ಗೊತ್ತಿರಲಿಲ್ಲ, ಕಲ್ತಿದ್ದೇ ಇರ್ತದೆ, ಸ್ವಲ್ಪ ರೀಕಾಲ್ ಮಾಡಬೇಕಷ್ಟೆ. ನೆಕ್ಸ್ಟ್ ನೋಡ್ರಿ, ಮಾನವನ ಹೃದಯ ಭಾಳ ಈಸಿ ಅದ. ಇದನ್ನು ನಿಮಗೆ ತಿಳಿಸುವಂಥ ವಿಡಿಯೋ ನಾನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಶೇರ್ ಮಾಡ್ತೀನಿ, ಸರಳವಾಗಿ ಹೆಂಗೆ ಚಿತ್ರಿಸಬೇಕಂತ. ಇದು ನಿಮ್ಗೆ ಆಲ್ರೆಡಿ ನಿಮಗೆ ತರಗತಿಯಲ್ಲಿ ಶಿಕ್ಷಕರು ಪ್ರಾಕ್ಟೀಸ್ ಮಾಡಿಸಿರ್ತಾರೆ. ಇನ್ನೊಂದು ಸ್ವಲ್ಪ ಮಾಡಿರಿ. ಇಲ್ಲೇನು ನೆನ್ಪಿಟ್ಕೋಬೇಕಂತಂದರೆ, ಇಲ್ಲಿ ನೋಡ್ರಿ, ಬಲ ಉತ್ಕರಣ, ಎಡ ಉತ್ಕರಣ, ಅಪೋಸಿಟ್ ಇರ್ತಾವೆ 2 ಸೈಡ್. ನೆಕ್ಸ್ಟ್ ಎಡ ಋತಕ್ಷಿ, ಬಲ ಋತಕ್ಷಿ, ರೈಟಾ. ಮಾ ಪದಮನಿ, ಉಚ್ಚ ಪದಮನಿ, ನೀಚ ಪದಮನಿ. ನೋಡ್ರಿ, ಮೇಲ್ಗಡೆ ಇರೋದು ಫುಲ್ ಟಾಪ್ ಮಾ ಪದಮನಿ, ಅದ್ರ ಕೆಳಗಡೆ ಉಚ್ಚ ಸ್ವಲ್ಪ ಮೇಲ್ಗಡೆ, ನೆಕ್ಸ್ಟ್ ನೀಚ ಪದಮನಿ ಕೆಳಗಡೆ, ರೈಟ್. ಈ ರೀತಿ ನಾವು ಏನು ಮಾಡಬೇಕಾಗ್ಯದ, ಚಿತ್ರವನ್ನು ನೆನ್ಪಿಡಬೇಕು. ಮಾನವನ ಹೃದಯದ ಅಂದವಾದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ ಅಂತೇಳಿ. ಯಾವುದು ಕೇಳ್ತಾರೋ ಗೊತ್ತಿಲ್ಲ, ಇದೇ ಕೇಳ್ತಾರೆ ಅಂತ ಹೇಳೋಕ್ಕಾಗಲ್ಲ. ಇವು ಕೆಲವೊಂದಿಷ್ಟು ಪ್ರಮುಖ ಚಿತ್ರಗಳಷ್ಟೇ 10ನೇ ತರಗತಿ ಓದುವಂಥ ವಿದ್ಯಾರ್ಥಿಗಳಿಗೆ. ಇದನ್ನು ಬರೆದು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು 2-3 ಟೈಮ್ಸ್ ಬರೆದ್ರೆ 100% ಬರ್ತದೆ. ಅದರಲ್ಲಿ ಮೇನ್ ಹೇಳಿದೀವಲ್ಲ ನಿಮಗೆ, ಎಡ ಉತ್ಕರಣ, ಬಲ ಉತ್ಕರಣ,
ನೆಕ್ಸ್ಟ್ ಎಡವೃತ್ತಕ್ಷಿ ಬಲವೃತ್ತಕ್ಷಿ ಮಹಾಪಧಮನಿ ಉಚ್ಚಾಪಧಮನಿ ನೀಚಪಧಮನಿ ಇಷ್ಟು ನೆನಪಿಟ್ಕೊಂಡ್ರೆ ಸಾಕು. ನೀವು ಕಂಪಲ್ಸರಿ ಮಾರ್ಕ್ಸ್ ಕೊಟ್ಟೇ ಕೊಡ್ತಾರೆ. ಆಮೇಲೆ ಇಲ್ಲಿ ಒಳಗಡೆ ಭಾಳಷ್ಟು ವಿದ್ಯಾರ್ಥಿಗಳು ನೋಡಿದ್ದೀವಿ, ಒಬ್ಬರೇ ಚಿತ್ರ ಹಾಕಿಬಿಡ್ತಾರೆ. ಜಸ್ಟ್ ಯಾರೋ ಮಾರ್ಕ್ ಹಾಕಬೇಕಂದ್ರೆ ರಕ್ತ ಯಾವ ಕಡೆಯಿಂದ ಯಾವುದು ಹೋಗ್ತದೆ, ಹೌದಾ, ಆಕ್ಸಿಜನೇಟೆಡ್ ಬ್ಲಡ್ ಯಾವ ಕಡೆ ಹೋಗ್ತದ, ಹೌದು, ನೆಕ್ಸ್ಟ್ ಕಾರ್ಬೋನೇಟೆಡ್ ಬ್ಲಡ್ ಯಾವ ಕಡೆ ಹೋಗ್ತದಂತ ಇವು ಸಿಂಬೋಲ್ಗಳು ತೋರಿಸ್ತವೆ. ಅಂದರೆ ಇಲ್ಲಿ ಬ್ಲಡ್ ಏನಾಗ್ತದ, ಪ್ಯೂರಿಫಿಕೇಶನ್ ಆಗ್ತಿರ್ತದೆ. ಇಲ್ಲಿ ಅಂದರೆ ಯಾಕಡೆ ಕಾರ್ಬನ್ ಡೈಆಕ್ಸೈಡ್ ರಕ್ತ ಯಾಕಡೆ ಹೋಗ್ತದ, ಆಕ್ಸಿಜನ್ ಇರ್ತಕ್ಕಂಥ ರಕ್ತ ಯಾಕಡೆ ಹೋಗ್ತದ, ಅದನ್ನು ಕರೆಕ್ಟಾಗಿ ಈ ಥರ ಯಾರೋ ಮಾರ್ಕ್ಗಳು ಇಲ್ಲಿ ಹಾಕಿವಲ್ಲ ಇದನ್ನು ತೋರಿಸ್ಬೇಕು ಮಕ್ಕಳೇ ಕಂಪಲ್ಸರಿ ಚಿತ್ರ ಹಾಕಿದಾಗ. ದಿಸ್ ಈಸ್ ಮೋರ್ ಅಟ್ರಾಕ್ಟಿವ್ ಫಾರ್ ಎಕ್ಸಾಮಿನರ್. ಈ ಚಿತ್ರಗಳೇ ಹೇಳ್ತದ, ನೀವು ಎಕ್ಸ್ಪ್ಲೇನ್ ಮಾಡೋದೇ ಬೇಕಾಗಿಲ್ಲ. ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಅಂತೇಳಿ. ಓಕೆ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ, ಒಳ್ಳೆ ಮಾರ್ಕ್ಸನ್ನು ತಗೋರಿ ಚಿತ್ರಕ್ಕೆ. ನೆಕ್ಸ್ಟ್ ನೋಡ್ರಿ, ತೆರೆದ ಮತ್ತು ಮುಚ್ಚಿದ ಪತ್ರರಂಧ್ರ. ಇದು ಭಾಳ ಇಂಪಾರ್ಟೆಂಟ್. ಓಪನ್ ಆ್ಯಂಡ್ ಕ್ಲೋಸ್ ಸ್ಟೊಮಟ, ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇಲ್ಲ ನೋಡ್ರಿ, ಇದಾದಲ್ಲ ಫಸ್ಟ್ ಇದು ಓಪನ್ ಸ್ಟೊಮಟ ಅಂದರೆ ತೆರೆದಿರ್ತಕ್ಕಂಥ ಪತ್ರರಂಧ್ರ, ಇದು ಕ್ಲೋಸ್. ಇಲ್ಲಿ ನೋಡ್ರಿ, ಇದ್ರಾಗ ಇಲ್ಲಿ ಮೇಲ್ಗಡೆ ಇವಕ್ಕೆ ಕಾವಲು ಜೀವಕೋಶಗಳು ಅಂತಾರೆ. ಅಂದರೆ ಜೀವಕೋಶಗಳು ಏನು ಮಾಡ್ತಾವ, ಸೆಕ್ಯೂರಿಟಿ ಗಾರ್ಡ್ ಥರ ಕೆಲಸ ಮಾಡ್ತಾವೆ, ಕಾಯ್ತಿರ್ತಾವ. ಇಲ್ಲಿ ಒಳಗಡೆ ಸೆಂಟರ್ದಾಗ ಅದಲ್ಲ, ಇದು ಪತ್ರರಂಧ್ರ. ಇಲ್ಲಿ ಅದಲ್ಲ ಎರಡು ಸೈಡ್ ಗ್ರೀನ್ ಕಲರ್ದಲ್ಲಿ, ಇದು ಕ್ಲೋರೋಪ್ಲಾಸ್ಟ್. ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಇನ್ ದ ಪ್ಲಾಂಟ್ ಬಿಕಾಸ್ ಇಟ್ ಕ್ಯಾನ್ ಪ್ರೊಡ್ಯೂಸ್ ದೇರ್ ಓನ್ ಫುಡ್. ಕ್ಲೋರೋಪ್ಲಾಸ್ಟ್ ಅಥವಾ ಪತ್ರ ಹರಿತು ಅಂತ ಕರಿತೀವಿ. ಇದೇ ನಮ್ಮ ಆಹಾರ ತಯಾರಿಸಬೇಕಾದ್ರೆ ಮೇನ್. ದಿಸ್ ಈಸ್ ಪ್ರೆಸೆಂಟ್ ಓನ್ಲಿ ಇನ್ ಪ್ಲಾಂಟ್ಸ್, ಕ್ಲೋರೋಪ್ಲಾಸ್ಟ್. ಕಾವಲು ಜೀವಕೋಶ, ಪತ್ರರಂಧ್ರ. ಕಾವಲು ಜೀವಕೋಶ ಅಂದ್ರೆ ದಿಸ್ ಇಸ್ ಗಾಡ್ ಸೆಲ್ಸ್ ಅಂತ ಕರಿತೀವಿ ನಾವು. ಓಕೆ, ದಿಸ್ ಇಸ್ ಸ್ಟೊಮಟ, ದಿಸ್ ಇಸ್ ಓಪನಿಂಗ್ ಪತ್ರರಂಧ್ರ, ಇದು ಕ್ಲೋರೋಪ್ಲಾಸ್ಟ್. ಅದೇ ರೀತಿ ಈ ಕಡೆನೂ ಸೇಮ್ ಅದೇ ಪಾರ್ಟ್, ಎರಡು ಕಡೆ ಮೇಲುಗಡೆ ಇರೋ ಜೀವಕೋಶ ಏನಂತಲ್ಲ ಕಾವಲು ಜೀವಕೋಶ, ಇಲ್ಲಿ ಸೆಂಟರ್ದಾಗಿರೋದು ಪತ್ರರಂಧ್ರ, ಕ್ಲೋರೋಪ್ಲಾಸ್ಟ್. ಮತ್ತು ಇಲ್ಲಿ ಪತ್ರರಂಧ್ರ ಕಾಣಲ್ಲ ಬಿಕಾಸ್ ಆಫ್ ದಿ ಸ್ಟೊಮಟ ಇಸ್ ಕ್ಲೋಸ್ಡ್. ಪತ್ರರಂಧ್ರ ಮುಚ್ಚಿರ್ತದೆ, ಹೌದು. ಕಾವಲು ಜೀವಕೋಶ, ಪತ್ರರಂಧ್ರ, ಕ್ಲೋರೋಪ್ಲಾಸ್ಟ್ ಮೂರೇ ಇದಾವೆ ಭಾಗಗಳು, ಭಾಳ ಈಸಿಯಾಗಿ ಗುರುತಿಸ್ಬೋದು. ಇಲ್ಲಿ ನೋಡ್ರಿ, ಬಟಾಣಿ ಬೀನ್ಸ್ ಸೇಪ್ ಅದಾವೆ, ನೆನ್ಪಿಟ್ಟು ಹೋಗ್ಬೇಕಷ್ಟೇ. ಒಂದು ಕ್ಲೋಸ್ ಮಾಡಬೇಕು, ಒಂದು ಓಪನ್ ಮಾಡಬೇಕಷ್ಟೇ. ಚಿತ್ರ ಈಸಿ ಅದಾವೆ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ರಿ ಇಷ್ಟು. ನೆಕ್ಸ್ಟ್ ಬರ್ತದ ಶಲಾಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆ. ಶಲಾಕಾಗ್ರದ ಮೇಲೆ ಪರಾಗ ಹೆಂಗೆ ಮೊಳೀತದೆ, ಬೆಳೀತದೆ ಅಂತಕ್ಕಂಥದ್ದು. ಇಲ್ಲಿ ನೋಡ್ರಿ, ಇಲ್ಲಿ ಮೇನ್ ಪರಾಗರೇಣು ನೆನ್ಪಿಡಬೇಕು. ಪರಾಗರೇಣು ಆದಮೇಲೆ ಶಲಾಕಾಗ್ರ, ಆಮೇಲೆ ಇಲ್ಲಿ ಗಂಡು ಲಿಂಗಾಣು, ಪರಾಗ ನಳಿಕೆ, ಅಂಡಾಶಯ. ಇಲ್ಲಿ ಮೇಲ್ಗಡೆ ಗಂಡು ಲಿಂಗಾಣು ಇದ್ದರೆ ಇಲ್ಲಿ ಕೆಳಗಡೆ ಹೆಣ್ಣು ಲಿಂಗಾಣು ಇರ್ತದೆ. ಇಷ್ಟು ಭಾಗಗಳಲ್ಲಿ ನೆನ್ಪಿಡುವ. ಇಲ್ಲಿ ಮೇನ ಅಂಡಾಶಯ ಎಲ್ಲಿ ಬರ್ತದೆ, ನೆಕ್ಸ್ಟ್ ಹೆಣ್ಣು ಲಿಂಗಾಣು, ಗಂಡು ಲಿಂಗಾಣು, ಪರಾಗರೇಣು, ಪರಾಗ ನಳಿಕೆ, ಶಲಾಕಾಗ್ರ. ಇಷ್ಟು ಭಾಗಗಳನ್ನು ನಾವು ಏನು ಮಾಡಬೇಕಾಗ್ತದೆ ನೆನಪು. ಇದರ ಮಿನಿಮಮ್ ಯಾವುದೇ ಡೈಗ್ರಾಮ್ ತಗೋರಿ, ಮಿನಿಮಮ್ ಒಂದು 4 ಭಾಗರೇ ನಮಗೆ ಗುರ್ಸೋಕೆ ಬರಬೇಕು. ಇಂಪಾರ್ಟೆಂಟ್ ಅಂದ್ರೆ ಇಲ್ಲಿ ನೋಡ್ರಿ, ಹೆಣ್ಣು ಲಿಂಗಾಣು, ಗಂಡು ಲಿಂಗಾಣು, ಹೌದಾ. ಅದಾದಮೇಲೆ ಪರಾಗ ನಳಿಕೆ, ಪರಾಗರೇಣು, ಶಲಾಕಾಗ್ರ. ನೀವು ಬೇಕಾದ 4 ನೆನ್ಬಿಟ್ಟು ಬರೀದ್ರೆ ಈಜಿ ಇರೋದು. ಹೆಣ್ಣು ಲಿಂಗಾಣು, ಗಂಡು ಲಿಂಗಾಣು ಅಂತೂ ಬೇಕಬೇಕು ಕಂಪಲ್ಸರಿ. ಆಮೇಲೆ ಅಂಡಾಶಯ, ಅಂಡಾಶಯ ಆದಮೇಲೆ ಪರಾಗ ನಳಿಕೆ, ಪರಾಗ ಇನ್ನೊಂದು ಯಾವುದೋ ನೆನ್ಪಿಟ್ಬೇಕು, ಶಲಾಕಾಗ್ರ ಅಂತೇಳಿ. ಒಟ್ಟು 4 ಭಾಗಗಳನ್ನು ಯಾವುದೇ ಚಿತ್ರ ಗುರುತಿಸಿದ ಮೇಲೆ ಕಂಪಲ್ಸರಿ ಇಳಿಸಿದ ಮೇಲೆ ನಿಮ್ಗೆ ಗುರುತಿಸುವಂಥ ಸಾಮರ್ಥ್ಯ ಬೆಳೆಸ್ಕೋಬೇಕು. ಇದು ಶಲಾಕಾಗ್ರದ ಮೇಲೆ ಹೆಂಗೆ ಪರಾಗದ ಮೊಳಿತದೆ ಅಂತಕ್ಕಂಥದ್ದನ್ನು ಚರ್ಚೆ ಮಾಡ್ತೀವಿ. ನೆಕ್ಸ್ಟ್ ಬರ್ತದ ನೆಪ್ರಾನ್. ಇಟ್ ಇಸ್ ಅ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ಕಿಡ್ನಿ ಅಂತೀವಿ. ಕಿಡ್ನಿದು ಸ್ಟ್ರಕ್ಚರಲ್ ಮತ್ತು ಫಂಕ್ಷನಲ್ ಯೂನಿಟ್ ಯಾವುದಾದ್ರೂ ಇದ್ದರೆ ಅದಕ್ಕೆ ನಾವು ನೆಫ್ರಾನ್ ಅಂತ ಕರಿತೀವಿ. ಇದಕ್ಕೆ ಬೋಮನ್ಸ್ ಕ್ಯಾಪ್ಸೂಲ್ ಅಂತ ಬರ್ತದೆ ಒಳಗಡೆ ಮೇನ್ ಪಾರ್ಟ್. ದಟ್ಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್. ಇಲ್ಲಿ ನೋಡ್ರಿ, ಚಿತ್ರ ಅಂತ ಇಳಿಸ್ತೀರಿ ಸಹಜವಾಗಿ ಹೇಗಿದೆ ಆ ಥರ ಇಳಿಸಿದಾಗ ಇಲ್ಲಿ ಗ್ಲೋಮರುಲಸ್ ಅಂತ ಬರ್ತದೆ ಮೇಲ್ಗಡೆ ಪಾರ್ಟ್, ಹೌದಾ. ಇದೇನದ ಗ್ಲೋಮರುಲಸ್. ಇದಕ್ಕೆ ಬೋಮನ್ಸ್ ಕ್ಯಾಪ್ಸೂಲ್ ಅಥವಾ ಬೋಮನ್ಸ್ ಕೋಶ ಅಂತ ಕರಿತೀವಿ. ಆ ಬೋಮನ್ಸ್ ಕೋಶದ ಒಳಗಡೆನೆ ಗ್ಲೋಮರುಲಸ್ ಇರ್ತದ. ಅದಾದಮೇಲೆ ಇಲ್ಲಿ ರೀನಲ್ ಅಪಧಮನಿ, ರೀನಲ್ ಅಭಿಧಮನಿ ಅಂತ ಎರಡು ಬರ್ತವೆ ಇಲ್ಲಿ ಮತ್ತೆ. ಓಕೆ, ಇದಾದಮೇಲೆ ನೆಪ್ರಾನ್ ಕೊಳವೆ ಆಕಾರದ ಇದು ಸ್ಟ್ರಕ್ಚರ್, ಇದು ಸಂಗ್ರಾಹಕ ಗ್ರಾಹಕ, ಇದು ಲೋಮನಾಳ ಅಂತಕ್ಕಂಥದ್ದು, ಹೌದಾ. ಇಲ್ಲಿ ನೋಡ್ರಿ, ಇಲ್ಲಿ ನೆನ್ಪಿಟ್ಕೋಬೇಕಾಗಿತ್ತು ನಾವೇನೇನಂತಂದರೆ ಈ ಬೋಮನ್ಸ್ ಕ್ಯಾಪ್ಸುಲ, ಗ್ಲೋಮರುಲಸ್ ಅಂತ ಹೇಳಿ ಒಂದೇ ಕಡೆ ಬರಿತೀವಿ, ರೈಟ್. ಅದಾದಮೇಲೆ ಇದು ಸ್ವಲ್ಪ ಮುಂದೆ ಬಂದೀವಿ ಅಂದರೆ ಇಲ್ಲಿ ರೀನಲ್ ಅಪಧಮನಿಯ ಕವಲು, ನೆಕ್ಸ್ಟ್ ರೀನಲ್ ಅಪಧಮನಿ. ಇದು ರೀನಲ್ ಅಪಧಮನಿ, ಇದರದ ಕವಲು ಹೋಗ್ಲಕ್ಕೆ ದಾರಿ ಸಾಕಲ್ಲ. ಗ್ಲೋಮರುಲಸ್, ದೆನ್ ಬೋಮನ್ಸ್ ಕ್ಯಾಪ್ಸುಲ್, ರಿನಲ್ ಅಪಧಮನಿ, ರಿನಲ್ ಅಪಧಮನಿಯ ಕವಲು. ಬೇಕಂದ್ರೆ ಇದೊಂದು ಬರೀರಿ, ಕೊಳವೆ ಆಕಾರ. ಇಲ್ಲಿ ಹಿಂಗೆಲ್ಲ ಒಳಗಡೆ ಸುಳ್ಳು ಸುಳ್ಳು ಆಗಿದೆಯಲ್ಲ, ಅದು ನೆಪ್ರಾನಿನ ಕೊಳವೆ ಆಕಾರದ ರಚನೆ ಅಂತೇಳಿ ಸಾಕು 4. ಓಕೆ, ಈ ಕಡೆ ಕೆಳಗಡೆ ಬಂದರೆ ಸಂಗ್ರಾಹಕ ನಾಳ, ಅಲ್ಲಿ ಸ್ಟೋರ್ ಆಗ್ತದೆ. ಇವಕ್ಕೆ ಲೋಮನಾಳಗಳು ಅಂತ ಕರೀತಾರೆ. ಇವು ಟೋಟಲ್ ಇಲ್ಲಿ ನೆನ್ಪಿಡ್ತಕ್ಕಂಥದ್ದು ಬೋಮನ್ಸ್ ಕ್ಯಾಪ್ಸುಲ್ ಅಥವಾ ಬೋಮನ್ಸ್ ಕೋಶ,
ಗ್ಲಾಮರೂಲಸ್, ರೀನಲ್ ಅಪಧಮನಿ ಕವಲಗಳು, ರೀನಲ್ ಅಪಧಮನಿ, ರೀನಲ್ ಅಪಧಮನಿ. ನಿಮ್ಗೆ ಕವಲಗಳು ನೆನ್ಪಿಟ್ಟೋಕ್ಕಲ್ಲ ಅಂದರೆ ಈ ರೀತಿ ನೆನ್ಪಿಟ್ಟು ಕಡೆಗೆ ರೀನಲ್ ಅಪಧಮನಿ, ರೀನಲ್ ಅಭಿಧಮನಿ ನೆನ್ಪಿಟ್ಬೋದು. ಬಹುಮುಖ ಕೋಶ, ಗ್ಲೋಮರೂಲಸ್, ರೀನಲ್ ಅಪಧಮನಿ, ರೀನಲ್ ಅಪಧಮನಿ ಕವಲಗಳು ಇಷ್ಟು ನೆನ್ಪಿಟ್ಕೋರು. ಭಾಳ ಅದಾವ. ನೀವು ಮಿನಿಮಮ್ 4 ಒಂದು ಚಿತ್ರದಲ್ಲಿ ನಿಮಗೇನಂತಾರಲ್ಲ ಲೇಬಲ್ ಮಾಡಿ ಗುರ್ಸಕ್ಕೆ ಬರಬೇಕು ನೆಫ್ರಾನಿಂದು. ನೆಕ್ಸ್ಟ್ ನಿಮ್ನ ದರ್ಪಣದ ರೇಖಾಚಿತ್ರ. ಇಲ್ಲಿ ನೋಡ್ರಿ, ಸಿ ವಸ್ತುವಿನಲ್ಲಿ ಇಟ್ಟಾಗ ಅಂತ ಕೇಳಿದ್ರು. ಹೌದಾ, ನಿಮ್ನ ದರ್ಪಣ. ಇಲ್ಲಿ ಇಟ್ಟಿರ್ತಕ್ಕಂಥ ದರ್ಪಣ ಯಾವುದು? ನಿಮ್ನ ದರ್ಪಣ. ಇವೆಲ್ಲ ಅದರ ಏನಂತಾರಲ್ಲ ಅದ್ರ ಮೇಲೆ ನಾವು ಲೈಟನ್ನು ಹಾಯಿಸಿರ್ತಕ್ಕಂಥದ್ದು. ಇಲ್ಲಿ ನೋಡ್ರಿ, ಇದು ಲೈಟ್ಗಳು ಹಾಯಿಸಿದೀವ, ಲೈಟ್ಗಳು ವಾಪಸ್ ಬರ್ತವೆ. ಅಂದ್ರೆ ಸೀದಾ ಇಟ್ಟಾಗ ಯಾವ ಥರ ಸತ್ಯ ಮತ್ತು ತಲೆ ಕೆಳಗಾಗುವಂಥ ಬಿಂಬ ಬರ್ತದೆ ಅಂತೇಳಿ. ಹೌದಾ, ಈ ರೀತಿ ಹಾಕಿದಾಗ ಸತ್ಯ ಬಿಂಬ ಕರೆಕ್ಟ್ ಇರ್ತದ, ಅದು ತಲೆ ಕೆಳಗಾಗಿ ಕಾಣುತ್ತಿರ್ತದ. ಹೌದಾ, ವಸ್ತುವಿನ ಇಲ್ಲಿ ಸ್ಥಾನ ಏನು ಸಿಯಲ್ಲಿ ಇಟ್ಟಿದ್ದೀವಿ, ಪ್ರತಿಬಿಂಬದ ಸ್ಥಾನ ಎಲ್ಲಿ ಆಗ್ತದ? ಸೀದೆಗೆ ಆಗ್ತದೆ. ಪ್ರತಿಬಿಂಬದ ಗಾತ್ರ ಅದೇ ಗಾತ್ರ ಇರ್ತದೆ. ಹೌದಾ, ಇನ್ನು ಪ್ರತಿಬಿಂಬದ ಸ್ವಭಾವ ಹೆಂಗಿರ್ತದೆ ಅಂತಂದರೆ ಅದು ಸತ್ಯವಾಗಿರ್ತದ ಮತ್ತು ತಲೆ ಕೆಳಗಾಗಿ ಕಾಣಿಸ್ತದ. ಇದೊಂದು ಚಿತ್ರ ಕಂಪಲ್ಸರಿ ನೀವು ನೆನ್ಪಿಟ್ಟು ಹೋಗ್ಬೇಕು. ಹೌದಾ, ಇಲ್ಲೊಂದು 3 ರೇಸ್ಗಳು ತೋರಿಸ್ಬೇಕು ನಾವು, ಲೈಟ್ ಪಾಸ್ ಆಗಂಥದ್ದು. ಆಮೇಲೆ ಏನಿಂದ ಇದು ಲೆನ್ಸ್ ಇಟ್ಟಿದ್ದೀವಿ, ಇಲ್ಲಿ ನಾವು ದರ್ಪಣ ಅಂತೀವಲ್ಲ, ಕಾನ್ವೆಕ್ಸ್ ಲೆನ್ಸ್ ಇಟ್ಟಿದ್ದೀವಿ. ಇಲ್ಲಿ ಏನಿಂದ ಡಿ ಅಂತೀವಿ, ಇದಕ್ಕೇನಂತೀವಿ ನೆಕ್ಸ್ಟ್? ಇಲ್ಲಿ ನೋಡ್ರಿ, ಎ, ಇಲ್ಲಿ ಬಿ, ನೆಕ್ಸ್ಟ್ ಇಲ್ಲಿ ಸಿ, ಡಿ, ಇಲ್ಲಿಂದ ಇಲ್ಲಿಗೆ ಈ ಥರ. ಹೌದಾ, ಇಲ್ಲೊಂದು ನೆಕ್ಸ್ಟ್ ಇವು 3 ಮೊದಲ ಏನಂತರ ಲೈಟ್ ಪಾಸ್ ಆಗ್ತದೆ. ಲೆನ್ಸ್ ಇಟ್ಟಾಗ ವಾಪಸ್ ಇಲ್ಲಿ ಬರ್ತದೆ ಡಿಗೆ, ಮತ್ತು ಇಲ್ಲಿದು ಏನಿಂದ ಈಗ ಪಾಸ್ ಆಗ್ತದ. ಹೌದಾ, ಇಲ್ಲಿ ಏನಾಗ್ತದ? ಸತ್ಯ ಮತ್ತು ತಲೆ ಕೆಳಗಾದಂಗೆ ಕಾಣಿಸ್ತಿರ್ತದೆ ಪ್ರತಿಬಿಂಬ. ಅಷ್ಟೇ ಪ್ರತಿಬಿಂಬ ಅದರ ಸ್ವರೂಪ. ಇನ್ನು ಪೀನ ಮಸೂರು ರೇಖಾಚಿತ್ರ ತೊಗೊಂಡಿವಂದ್ರೆ ಇಲ್ಲಿ ನೋಡ್ರಿ, 2F ನಲ್ಲಿ ಇಟ್ಟಾಗ 2F2 ನಲ್ಲಿ ಇಟ್ಟಾಗ ಅದು ಸಮಾನ ಗಾತ್ರವನ್ನು ತೋರಿಸ್ತದೆ. ಇಲ್ಲಿ ನೋಡ್ರಿ, ಇದು ಪೀನ ದರ್ಪಣ. ಏನು ಸರ್ ಪೀನ ದರ್ಪಣ ಅಂತಂದರೆ ಅಂಚಿನಲ್ಲಿ ತೆಳ್ಳಾಗಿದ್ದು ಮಧ್ಯದಲ್ಲಿ ದಪ್ಪಾಗಿರ್ತದೆ ದರ್ಪಣ ಅದು. ಹೌದಾ, ಅದಕ್ಕೆ ನಾವೇನಂತ ಕರಿತೀವಿ? ಪೀನ ದರ್ಪಣ ಅಂತ ಕರಿತೀವಿ. ಇದು ಏನಂತಾರಲ್ಲ, F1 ಇಟ್ಟಾಗ ಪೀನ ಮಸೂರದ ರೇಖಾಚಿತ್ರ ಹೆಂಗಿರ್ತದೆ ಅಂತಕ್ಕಂಥದ್ದು. ಇದೂ ಸೇಮ್ ಸತ್ಯ ಮತ್ತು ತಲೆ ಕೆಳಗಾಗಿರ್ತಕ್ಕಂಥ ಪ್ರತಿಬಿಂಬ ನಮ್ಮ ಕಣ್ಣಿಗೆ ಕಾಣಿಸ್ತದೆ. ಇಲ್ಲಿ ನೋಡ್ರಿ, ಸತ್ಯ ಆದಲ್ಲಿ ಅದು ಬರೋದು ಮಾತ್ರ ಸತ್ಯ ಅದ, ಆದ್ರೆ ಹೆಂಗೆ ಕಾಣಕತ್ತದ? ನಮಗೆ ತಲೆ ಕೆಳಗಾಗಿ ಕಾಣಕತ್ತದ. ಇದು ಸ್ವಲ್ಪ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಎಲ್ಲೆಲ್ಲಿ ಏನೇನು ಗುರುತಿಸ್ಬೇಕಂತ ಒಂದು 2 to 3 ಟೈಮ್ಸ್ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಅಫ್ಕೋರ್ಸ್ ಇವ ಮೋರ್ ಪರ್ಫೆಕ್ಟ್. ಬರಲಿಲ್ಲ ಅಂದರೆ ಇನ್ನೊಂದು 2 to 3 ಟೈಮ್ಸ್ ಪ್ರಾಕ್ಟೀಸ್ ಮಾಡಿರಿ, ಬರ್ತದೆ. ನೆಕ್ಸ್ಟ್ ಬರ್ತದೆ ರೋಹಿತ ಪುನರ್ಸಂಯೋಜನೆ. ಇದು ಭಾಳ ಈಸಿ ಇದೆ. ಇದೊಂದು ಪ್ರಯೋಗ ನೀವು ಮಾಡ್ಬೋದು ನಿಮ್ಮ ಶಾಲೆಯಲ್ಲಿ. ಪ್ರಿಸಮ್ ಇತ್ತಪ್ಪ ಅಂತಂದರೆ ಅಥವಾ ತ್ರಿಭುಜ ಪಟ್ಟಕ ಅಂತ ಕರಿತೀವಿ, ಅದನ್ನು ತೊಗೊಂಡು ಈ ವೈಟ್ ಲೈಟನ್ನು ಈ ರೀತಿ ಪಾಸ್ ಮಾಡಿದೆವಂದರೆ ಅದು ಏನಾಗ್ತದೆ ಅಂತಂದರೆ ಬಿಳಿ ಬೆಳಕು ಏನಾಗ್ತದ 7 ಬಣ್ಣಗಳು, ವಿಬ್ಜಿಆರ್ ಅಂತ ಕರಿತೀವಿ ಅದಕ್ಕೆ. ಹೌದಾ, ವಿಬ್ಜಿಆರ್ ಅಂದರೆ 7 ಬಣ್ಣಗಳು, ವೈಲೆಟ್, ಇಂಡಿಗೋ, ಬ್ಲೂ, ಯೆಲ್ಲೋ, ಆರೆಂಜ್, ರೆಡ್, ಹೀಗೆಲ್ಲ 7 ಕಲರ್ಗಳು ಬರ್ತವೆ. ಅದು ವಿಬ್ಜಿ. ಹೌದಾ, ಆರೆಂಜ್, ಯೆಲ್ಲೋ, ರೆಡ್ ಆ ಥರ ಬಂತಂದ್ರೆ ಅದಕ್ಕೆ ನಾವು ಏನಂತ ಕರಿತೀವಿ? ರೋಹಿತ ಹೊಳ್ಳಿ ಪಡ್ಕೊಳ್ಳೋದ ಲೈಟ್. ಆದರೆ ಎದುರುಗಡೆ ಇನ್ನೊಂದು ನಾವು ತಲೆ ಕೆಳಗಾಗಿಟ್ಟು ಅನ್ಕೊಂಡು ತ್ರಿಭುಜ ಪಟ್ಟಕ ಅದ್ರೂ ಬಿಳಿ ಕಾಣ್ತದೆ. ಸಪೋಸ್ ಬರೇ ತ್ರಿಭುಜ ಪಟ್ಟಕದಿಂದ ಬಿಳಿಯ ಪೇಪರ್ ಮೇಲೆ ತೊಗೊಂಡಿವಿ ಅಂದ್ರೆ 7 ಬಣ್ಣಗಳು ಕಾಣ್ತವೆ. ಆದರೆ ಇನ್ನೊಂದು ಅದ್ರ ಆಪೋಸಿಟ್ ಆಗಿ ಇಟ್ಟು ನೋಡಿದ್ವಿ ಅಂದ್ರೆ ಸೇಮ್ ಅದೇ ಬಿಳಿ ಬೆಳಕು ಏನು ಮಾಡ್ತದೆ ನಮ್ಗೆ ಕಾಣ್ತದೆ. ಅಂದ್ರೆ ಪುನರ್ ಸಂಯೋಜನೆ ಮೊದಲು ಹೆಂಗಿತ್ತಲ್ಲ ಅದೇ ರೀತಿ ಪಡೆಯುವಂಥ ಚಿತ್ರ. ಇದು ಈಸಿ ಅದ. ಹೌದಾ, 2 ತ್ರಿಭುಜ ಪಟ್ಟಕದ ಒಂದು ನೇರವಾಗಿ ಹಾಕಬೇಕು, ಇನ್ನೊಂದು ಅದ್ರ ರಿವರ್ಸ್ ಹಾಕಿ. ರೈಟ್, ಇಲ್ಲಿ ನಾವು ಬಿಳಿ ಬೆಳಕು ಅಂದರೆ ವೈಟ್ ಲೈಟ್ ಬಿಟ್ಟಿವಪ್ಪ ಅಂತಂದರೆ ಸೇಮ್ ಪುನರ್ ಸಂಯೋಜನೆ ಲಾಸ್ಟ್ ಬರ್ತಕ್ಕಂಥ ಲೈಟು ಎಂಥದಾಗಿರ್ತದೆ? ಪರದೆ ಮೇಲೆ ಬಿಳಿ ಬೆಳಕು. ರೈಟ್, ಇದೊಂದು ಸ್ವಲ್ಪ ನೆನ್ಪಿಟ್ಟುಕೋರು ಅಷ್ಟೇ ನೀವು. ನೆಕ್ಸ್ಟ್ ಬರ್ತದ ಸತುವಿನ ಚೂರುಗಳ ಮೇಲೆ ಸಾರೀಕೃತ ಆಮ್ಲದ ಪ್ರಯೋಗ. ಇಲ್ಲಿ ನೋಡ್ರಿ, ಫಸ್ಟ್ ಇದನ್ನು ಹೆಂಗಂದರೆ ಒಂದು ಸ್ಟ್ಯಾಂಡ್ ತಗೊಂಡು ಆ ಸ್ಟ್ಯಾಂಡಿಗೆ ಏನು ಮಾಡಬೇಕಾಗ್ಯದ ನಾವು ಸತುವಿನ ಚೂರುಗಳು ಹಾಕಿ ಅದಕ್ಕೇನು ಮಾಡಬೇಕು? ಹಾಕಿದಾಗ ಅಲ್ಲಿ ಹೈಡ್ರೋಜನ್ ಅನಿಲಗಳ ಉತ್ಪತ್ತಿ ಆಗ್ತದ. ರೈಟ್, ಆ ಚೂರುಗಳನ್ನು ನಾವು ಏನು ಮಾಡ್ಬೇಕು? ಹಿಂದಾಗಡಿಗೆ ಅನಿಲವನ್ನು ಸಪ್ರೇಟ್ ಮಾಡಿದೀವಿ ಅಂತಂದರೆ ಸಾಬೂನು ದ್ರಾವಣದಾಗ ಹಾಕಿದಾಗ ಅಲ್ಲಿ
ಸಾರೀಕೃತ ಆಮ್ಲದಾಗ ಪ್ರಯೋಗ ನಡೆದು ಅಲ್ಲಿ ಏನಾಗ್ತದ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗ್ತದ. ಅದ್ರ ಚಿತ್ರ ಇದು. ಇಲ್ಲೇನಿಲ್ಲ, ಒಂದು ಸ್ಟ್ಯಾಂಡ್ ಚಿತ್ರ ಹಾಕಬೇಕು. ಆ ಸ್ಟ್ಯಾಂಡಿಗೆ ಒಂದೇನಂತಾರಲ್ಲ ಹೈಡ್ರೋಜನ್ ಗುಳ್ಳೆಗಳು ಹೇಳ್ತಕ್ಕಂಥ ಒಂದು ಟೆಸ್ಟ್ ಟ್ಯೂಬ್ ಅಥವಾ ಪ್ರಯೋಗದ ಸಾಧನವನ್ನು ಇಟ್ಟು ಅದ್ರ ಮೇಲೆ ನಾವು ಬೆಂಟ್ ಇರ್ತಕ್ಕಂಥ ಏನಂತಾರಲ್ಲ ಗ್ಲಾಸಿನ ಮುಖಾಂತರ ನೆಕ್ಸ್ಟ್ ಒಂದು ಫ್ಲಾಸ್ಕಲ್ಲಿ ಅಥವಾ ಒಂದು ದ್ರಾವಣ ಒಂದು ಕಂಟೈನರ್ದಲ್ಲಿ ಆ ಹೈಡ್ರೋಜನ್ ಅನಿಲಗಳು ಯಾವ ರೀತಿ ಗುಳ್ಳಿ ಹೇಳ್ತಾವ ಅಂತಕ್ಕಂಥದ್ದನ್ನು ಚಿತ್ರ ತೋರಿಸುವಂಥ ಪ್ರಯೋಗ. ಇದನ್ನು ಇಂಪಾರ್ಟೆಂಟಾ, ಇದನ್ನು ನೆನ್ಪಿಟ್ಟು ಹೋಗ್ಬೇಕು ನೀವು. ನೆಕ್ಸ್ಟ್ ಬರ್ತದ ನೀರಿನ ವಿದ್ಯುತ್ ವಿಭಜನೆ. ಸೊ ಇಲ್ಲಿ ನೀವು ಎಲೆಕ್ಟ್ರೋಲೈಟ್ಸ್ ಅಂತಕ್ಕಂಥ ಒಂದು ವಿದ್ಯುತ್ ವಿಭಜನೆ ಇರ್ತವೆ, ಎರಡು ಇರ್ತಾವೆ ಇಲ್ಲಿ ಸ್ವಿಚ್. ಒಂದು ಕ್ಯಾಥೋಡ್ ಅಂತ ಇರ್ತದೆ, ಇನ್ನೊಂದು ಆ್ಯನೋಡ್ ಅಂತ ಇರ್ತದೆ. ಕ್ಯಾಥೋಡ್ ಇದು ಆ್ಯನೋಡ್. ಆಕ್ಸಿಡೇಷನ್ ಆ್ಯನೋಡ್ ಸೈಡ್ ಆಕ್ಸಿಡೇಷನ್ ಆಗ್ತದೆ, ಕ್ಯಾಥೋಡ್ ಸೈಡ್ ರಿಡಕ್ಷನ್ ಆಗ್ತದೆ. ಇದನ್ನು ತಂದು ಇಲ್ಲಿ ರಬ್ಬರ್ ಬಿಡಿಗೆ ಏನು ಮಾಡಿರ್ತಾರ, ಫಿಕ್ಸ್ ಮಾಡಿರ್ತಾರ. ಇದ್ರ ಮುಖಾಂತರ ನೆಕ್ಸ್ಟ್ ಇಲ್ಲಿ ಗ್ರಾಫೈಟ್ ದಂಡಗಳದಾವೆ. ಇಲ್ಲೊಂದು ಗ್ರಾಫೈಟ್ ದಂಡ ಅದ, ಇಲ್ಲೊಂದು ಗ್ರಾಫೈಟ್ ದಂಡ ಅದ. ಇದಕ್ಕೆ ಏನು ಮಾಡಿರ್ತಾರೆ, ಇಲ್ಲಿ ಒಳಗಡೆ ಸಣ್ಣ ಸಣ್ಣ ಪ್ರಣಾಳಿಗಳನ್ನು ಫಿಕ್ಸ್ ಮಾಡಿರ್ತಾರೆ. ಆಮೇಲೆ ಇದ್ರೊಳಗಡೆ ಆಕ್ಸಿಜನ್ ಇಷ್ಟೆಲ್ಲ ಪ್ರಯೋಗ ಮಾಡಿದಾಗ ಆಕ್ಸಿಡೇಷನ್ ಆದಾಗ ಇಲ್ಲಿ ಆಕ್ಸಿಜನ್ ಬಿಡುಗಡೆ ಆಗ್ತದ. ಇದು ಪ್ಲಾಸ್ಟಿಕ್ ಮೆಗ, ಇಲ್ಲಿ ಹೈಡ್ರೋಜನ್ ಅನಿಲಗಳು ಬಿಡುಗಡೆ ಆಗ್ತವ. ಇದರೊಳಗಡೆ ಇಲ್ಲಿ ನೀರು ಹಾಕಿರ್ತಾರೆ. ಅಂದರೆ ಇಲ್ಲಿ ನೀರು ಹೆಂಗೆ ವಿದ್ಯುತ್ ಎಲೆಕ್ಟ್ರೋಲೈಸಿಸ್ ಆಗ್ತದೆ ಅಂತೇಳಿ ಈ ಪ್ರಯೋಗದ ಮುಖಾಂತರ ನಾವು ವಿದ್ಯಾರ್ಥಿಗಳಿಗೆ ಹೇಳ್ಬೋದು. ಅದ್ರ ಚಿತ್ರ ಇದು. ಇದನ್ನು ಸ್ವಲ್ಪ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಇಲ್ಲಿ ಏನಿಲ್ಲ, ಕ್ಯಾಥೋಡು ಮತ್ತು ಆ್ಯನೋಡು ಮತ್ತು ಕ್ಯಾಥೋಡು ಭಾಳ ಇಂಪಾರ್ಟೆಂಟ್. ನೆಕ್ಸ್ಟ್ ಗ್ರಾಫೈಟ್ ಎರಡು ರಾಡ್ಗಳದಾವೆ ಇಲ್ಲಿ, ಹೌದಾ, ದಂಡಗಳು. ಆಮೇಲೆ ಇಲ್ಲಿ ಹೈಡ್ರೋಜನ್ ಅನಿಲ ಮತ್ತು ಆಕ್ಸಿಜನ್, ಇದೊಂದು ಸ್ವಲ್ಪ ಇವೊಂದು 4 ಭಾಗಗಳು ಭಾಳ ಇಂಪಾರ್ಟೆಂಟ್. ಇಲ್ಲಿ ಈ ಪ್ಲಾಸ್ಟಿಕ್ ಬಗ್ಗೆ ನೀವು ಗುರುತು ನಡೀತದೆ ಬಿಟ್ಟರೆ ನಡೀತದೆ. ಮೇನ್ ಆ್ಯನೋಡ್, ಕ್ಯಾಥೋಡ್, ಗ್ರಾಫೈಟ್ ರಾಡ್, ಆಕ್ಸಿಜನ್, ಹೈಡ್ರೋಜನ್, ಇವಿಷ್ಟು ನೆನಪಿಟ್ಬೇಕು ಗುರುತಿಸ್ಬೇಕಾದ್ರೆ ಭಾಗಗಳನ್ನು. ರೈಟಾ? ಇಲ್ಲಿಗೆ ಭಾಗ 1 ಮುಗೀತು. ಚಿತ್ರಗಳು ಯಾವ್ಯಾವ ನೆನ್ಪಿಟ್ಟು ಹೋಗ್ಬೇಕು, ಹೆಂಗೆ ನೆನ್ಪಿಟ್ಟು ಹೋಗ್ಬೇಕು ಅಂತ ಹೇಳಿದ್ದೀವಿ. ಸೊ ಇಲ್ಲಿಗೆ ಫಸ್ಟ್ ಭಾಗ ಇವತ್ತು ಸಾಕಿಷ್ಟಿಗೆ. ಮುಂದಿನ ಭಾಗವನ್ನು ನಾವು ಮುಂದಿನ ತರಗತಿಯಲ್ಲಿ ಭಾಗ 2 ಏನು ಓದಬೇಕು, ಭಾಗ 3 ಏನು ಓದಬೇಕು ಅಂತೇಳಿ ಮೋರ್ ದೆನ್ 40 ಮಾರ್ಕ್ಸಿಗೆ ಏನು ಬೇಕಂತ ನಾನು ಮೊದಲೇ ಒಂದು ಏನಂತಾರಲ್ಲ ಸೀರೀಸಲ್ಲಿ ಹೇಳ್ತೀನಿ. ನೆಕ್ಸ್ಟ್ ಕ್ಲಾಸ್ನಲ್ಲಿ ಮತ್ತು ಸ್ಕೋರ್ ಹೆಂಗೆ ಮಾಡಬೇಕು ಅಂತಕ್ಕಂಥದ್ದು, ಹೀಗೆ ವಿವಿಧ ಕ್ಲಾಸ್ಗಳು PUCಯಲ್ಲಿ ಯಾವ ರೀತಿ ಫಸ್ಟ್ ಪಾಸಿಂಗ್ ಪ್ಯಾಕೇಜು, ಆಮೇಲೆ ಸ್ಕೋರಿಂಗ್ ಪ್ಯಾಕೇಜು ಮತ್ತು ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮೆಂಟಲ್ ಎಬಿಲಿಟಿ ಕ್ಲಾಸ್ಗಳನ್ನು ತಮ್ಮ ಮುಂದೆ ಚರ್ಚೆ ಮಾಡ್ತೀವಿ. ನಾನಿಲ್ಲಿ ಭಾಳ ಶಾಣೆ ಅಂತ ಹೇಳಕತ್ತಿಲ್ಲ, ನನಗೆ ಗೊತ್ತಿರುವಂಥ ವಿದ್ಯೆಯನ್ನು ನನ್ನ ವಿದ್ಯಾರ್ಥಿಗಳಿಗೆ ಗೊತ್ತಾಗಲಿ ಸ್ವಲ್ಪ ಅಂತಕ್ಕಂಥ ಚರ್ಚೆ ಮಾಡೋ ಸಲುವಾಗಿ ತರಗತಿಯಲ್ಲಿ ತೊಗೋತಾ ಇದ್ದೀನಿ. ದಯವಿಟ್ಟು ಯಾರೂ ಶಿಕ್ಷಕರು ಅನ್ಯಥಾ ಭಾವಿಸಬಾರ್ದು ಅಂತ ತಮಗೆ ತಿಳ್ಕೊತಾ ಇದ್ದೀನಿ. ಧನ್ಯವಾದ.